ನನಗೆ ಒಂಥರ ಆಗ್ತಿದೆ. ನಾನು ಅಲ್ವೇನೋ ಅನ್ನಿಸ್ತಿದೆ. ಹೌದು, ನೀವು ಜಾನಕಿ ದೇವಿಯವರಲ್ಲ, ಮೇಡಮ್ ಅವರು. ಏನು ಮೇಡಮೋ ಏನೋ, ನಾನು ಯಾಕೆ ಹಾಗೆ ಕರಿತಿದ್ದೀರೋ ನನಗೇನೋ ಅರ್ಥನೇ ಆಗ್ತಿಲ್ಲ. ಎಲ್ಲ ನಿಮ್ಮೊಳ್ಳೇದಕ್ಕೋಸ್ಕರನೇ ಮೇಡಮ್ ಅವರೇ. ನೀವು ಮಕ್ಕಳು ಚೆನ್ನಾಗಿರ್ಬೇಕು. ಮಕ್ಕಳು ಕೇಕ್ ಕಟ್ ಮಾಡೋದನ್ನ ನೋಡಬೇಕು ಅನ್ನಿಸ್ತಾ ಇದೆ. ಆದರೆ ಮುಂದೆ ಹೋಗಬೇಕು ಅಂದರೆ ಕಷ್ಟ ಆಗ್ತಿದೆ. ಇಷ್ಟು ದೂರ ಬಂದು ಸಮಸ್ಯೆಲಿ ಸಿಕ್ಕಾಕೊಂಡಿರೋಗಾಗಿದೆ. ಏನೂ ಆಗಲ್ಲ ಮೇಡಮ್ ಅವರೇ. ಮುಂದೆ ಹೋಗೋದಕ್ಕೆ ನಿಮ್ಗೆ ಕಷ್ಟ ಆದರೆ ಹಿಂದೆ ನಿಂತ್ಕೊಂಡೆ ಕೇಕ್ ಕಟಿಂಗ್ ನೋಡೋಣ. ಇಲ್ಲಿಂದ ಅಲ್ಲಿ ನಡೆಯೋದೆಲ್ಲ ಕಾಣಿಸುತ್ತೆ ಅಲ್ವಾ? ಆ ಕೆಲಸನೇ ಮಾಡಬೇಕು. ಹಿಂದೆನೇ ನಿಂತ್ಕೊಂಡು ಅಲ್ಲಿ ನಡೆಯೋದೆಲ್ಲ ನೋಡೋಣ. ಅಮ್ಮ, ಅದೇ ನನಗೂ ಬೇಕು. ಹೌದು, ಇಷ್ಟಕ್ಕೂ ನಿತ್ಯ ಮೇಡಮ್ ಅವರೆಲ್ಲಿದ್ದಾರೋ? ನಿತ್ಯ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಏನ್ ಮಾಮ್, ನಾನೇನಾದ್ರೂ ಚಿಕ್ಕ ಹುಡುಗಿನ ತಪ್ಪಿಸ್ಕೊಬಿಡ್ತೀನಾ? ಯಾಕೆ ನನ್ನ ಬಗ್ಗೆ ವರಿ ಆಗ್ತೀಯಾ? ಅದಲ್ಲ ನಿತ್ಯ, ಎಲ್ಲರೂ ಅಲ್ಲಿದ್ರೆ ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ. ಆ ACP ಇಳಿಯ ರಾಜ ಬಂದಿದ್ದಾನೆ. ಇಲ್ಲಿ ಕೂಡ ಏನೇನೋ ಕ್ವಶನ್ಸ್ ಕೇಳಿ ನನಗೆ ಇರಿಟೇಟ್ ಮಾಡ್ತಾ ಇದ್ದಾನೆ. ಅವನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಇಲ್ಲಿಗೆ ಬಂದೆ. ಅವನು ಗಂಗಾ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದ ನಿತ್ಯ. ಅವನ ಮೇಲೆ ಕೋಪ ಮಾಡ್ಕೋಬೇಡ. ಅವನು ಗಂಗಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಮಾಮ್, ನನ್ನ ಮೇಲೆ ಫೋಕಸ್ ಮಾಡ್ತಿದ್ದಾನೆ. ಅವನು ಎದುರುಗಡೆ ಬಂದ್ರೆ ನನಗೆ ಅನ್ಈಸಿ ಆಗ್ತಿದೆ. ಅವನು IPS ಆಫೀಸರ್, ಜೆಂಟಲ್ಮನ್. ಅವನ ಬಗ್ಗೆ ಹಾಗೆಲ್ಲ ಅನ್ಬೇಡ. ಅವನು ಅಕ್ಕನಿಗೋಸ್ಕರ ಕಷ್ಟಪಡ್ತಾ ಇದ್ದಾನೆ. ಆ ರೆಸ್ಪೆಕ್ಟ್ ಅವನು ಕೊಡು. ಓಕೆ ಮಾಮ್, ನಿನ್ ಜೊತೆ ಆರ್ಗ್ಯುಮೆಂಟ್ಸ್ ಯಾಕೆ? ನೀನು ಹೋಗು, ನಾನು ಬರ್ತೀನಿ. ಕೂಲ್ ನಿತ್ಯ, ರಿಲ್ಯಾಕ್ಸ್. ಬೇಗ ಸ್ಟೇಜ್ ಹತ್ರ ಬಂದ್ಬಿಡು, ವೇಟ್ ಮಾಡ್ತಾ ಇರ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ನೀವು ಮಕ್ಕಳು ಸ್ಟೇಜ್ ಮೇಲೆ ಬಂದರೆ ಕೆಲವು ಸ್ಟಿಲ್ಸ್ ತಗೋತೀನಿ. ಯಾ ಶೋರ್, ಬಾ ಬಂಗಾರ. ನಡೀರಿ. ಏನಪ್ಪ, ನೀನು ಕೂಡ ಬಾ. ಬಾ ಬಿ. ಸರ್, ನೀಲ್ ಡೌನ್ ಮಾಡಿ ಮಕ್ಕಳ ಜೊತೆ ಈಕ್ವಲ್ ಆಗಿ ನಿಂತ್ಕೊಳ್ಳಿ. ಪುಟ್ಟಿ, ಡ್ಯಾಡಿ ಕೆನಗೆ ಕಿಸ್ ಮಾಡ್ತಾ ಹಾಗೇ ಇರು. ಪುಟ್ಟ, ನೀನ್ ಕೂಡ ಡ್ಯಾಡಿ ಕಿಸ್ ಮಾಡು. ಇವರು ನಮಗೆ ಡ್ಯಾಡಿ ಅಲ್ಲ. ಆ ಅಂಕಲ್ಗೆ ಗೊತ್ತಿಲ್ಲ ಅಲ್ವಾ? ಜಸ್ಟ್ ಕಿಸ್ ಮೀ.
ಅಂತ ಅನ್ನಿಸ್ತಿದೆ. ಏನೋ ಗೊತ್ತಿಲ್ಲ ದಿವ್ಯಾ, ಏನೋ ಒಂಥರ ಆಗ್ತಿದೆ. ಕಣ್ಣಲ್ಲಿ ಯಾಕಪ್ಪ ನೀರು? ಕಣ್ಣಿಗೆ ಏನೋ ಬಿತ್ತು ಚಿಕ್ಕಮ್ಮ. ಯಾಕೋ ಅಳು ಬರ್ತಿದೆ ದಿವ್ಯಾ. ಯಾಕಣ್ಣ? ಗೊತ್ತಿಲ್ಲ. ಅಪ್ಪ ನೆನ್ಪಕ್ ಬರ್ತಿದಾರಾ? ಗಂಗಾ ನೆನ್ಪಾದ್ಲ ಜೈ. ಹೌದು ಅಜ್ಜಿ, ಗಂಗಾ ಇಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೌದು ದಿವ್ಯಾ, ಫಸ್ಟ್ ಟೈಮ್ ಅಪ್ಪ ನಮ್ಮ ಪಕ್ಕದಲ್ಲಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಅನಿಸ್ತು. ನನ್ಗಂತೂ ಆ ಫೋಟೋ ತೆಗಿಯೋ ಅಂಕಲ್ ಅವರು ನಮ್ ಡ್ಯಾಡಿ ಅಂತಿದ್ರಲ್ವಾ, ತುಂಬಾ ಹ್ಯಾಪಿ ಆಯ್ತು. ಇವರೆಲ್ಲ ಯಾಕೆ ಹಲೋ ಹಾಯ್ ಅಂತಿದ್ದಾರೆ? ಇವ್ರಿಗೆ ನಾನು ಗೊತ್ತಾ? ಫಂಕ್ಷನ್ ಅಲ್ವಾ ಮೇಡಮ್, ಪರಿಚಯ ಇದ್ರು ಇಲ್ಲದೆ ಇದ್ರು ಹಾಗೆ ಮಾಡ್ತಾರೆ. ಅವ್ರು ಹೆಲೋ ಅಂದ್ರೆ ನೀವು ಹಾಯ್ ಅನ್ನಿ, ಅವರು ಹಾಯ್ ಅಂದ್ರೆ ನೀವು ಹೆಲೋ ಅನ್ನಿ, ಅಲ್ಲಿಗೆ ಸರಿ ಹೋಗುತ್ತೆ. ಹಾಗೆಲ್ಲ ಹೇಳೋದಿಕ್ ನನಗೆ ಅಭ್ಯಾಸ ಇಲ್ಲ. ಅದಕ್ಕೆ ನನಗೂ ಕೂಡ ಹೇಳೋಕೆ ಹೇಳ್ಸ್ಕೊಳಕ್ಕೆ ಅಭ್ಯಾಸ ಇಲ್ಲ ಮೇಡಮ್. ಪ್ಲೇಸ್ ಬದಲಾದ್ರೆ ಎಲ್ಲ ಬದಲಾಗುತ್ತೆ. ಏನ್ ಬದಲಾವಣೆನೋ ಏನೋ, ಆರಾಮಾಗಿ ಅಕ್ಕ ಅದ್ಕೆ ಅಂತ ಕರಿಬೋದು ಅಲ್ವಾ? ಅಯ್ಯೋ, ಗಂಗಾ ಮೇಡಮ್ ಅವನ್ನ ಇಲ್ಲಿ ಜಾಸ್ತಿ ತಿರ್ಸ್ಕೊಳ್ಳೋದು ಅಪಾಯ. ಬೇಗ ಕೇಕ್ ಕಟ್ ಮಾಡಿ ಅಂತ ಚಂದ್ರಿಕಾ ಮೇಡಮ್ ಮತ್ತೆ ರಾಮಕೃಷ್ಣ ಸರ್ ಅವ್ರಿಗೆ ಹೇಳಿ ಮೇಡಮ್ ಅವ್ರನ್ನ ಬೇಗ ಮನೆ ಕರ್ಕೊಂಡು ಹೋಗ್ಬೇಕು. ಮೇಡಮ್ ಅವರೇ, ಒಂದ್ ನಿಮಿಷ ನೀವು ಇಲ್ಲೇ ಇರಿ, ನಾನು ಈಗಲೇ ಬರ್ತೀನಿ. ಎಲ್ಲಿಗೆ ಅದಕ್ಕೆ? ಬಂದಾಗಿಂದ ನಮ್ಮ ಯಜಮಾನ್ರನ್ನ ಒಂದ್ಸರಿ ಕೂಡ ಮಾತಾಡ್ಸಿಲ್ಲ. ಹೋಗಿ ಒಂದ್ಸರಿ ನನ್ನ ಮುಖ ತೋರಿಸ್ ಬರ್ತೀನಿ. ಬೇಗ ಬನ್ನಿ, ಒಬ್ಳೇ ಇರ್ಬೇಕು ಅಂದ್ರೆ ಭಯ ಆಗತ್ತೆ. ನಿಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋಗೋಕ್ಕೆ ನನಗೂ ಕೂಡ ಭಯ ಆಗ್ತಿದೆ. ಹೀಗೆ ಹೋಗಿ ಹಾಗೆ ಬರ್ತೀನಿ. ರಾಮಕೃಷ್ಣ ಸರ್ ಚಂದ್ರಿಕಾ ಮೇಡಮ್ ಎಲ್ಲಿದ್ದಾರೋ ಏನೋ. ಈಗಲೇ ಬರ್ತೀನಿ. ಅಭಿ, ನಿಮ್ಮಮ್ಮ ನಿಮ್ ಜೊತೆ ಬಂದಿದ್ದಾಳಲ್ವಾ? ಬಂದಿದ್ದಾಳೆ ಅಜ್ಜಿ. ಮತ್ತೆ ಕಾಣಿಸ್ತಿಲ್ವಲ್ಲ, ಎಲ್ಲಿಗೆ ಹೋಗಿದ್ದಾಳೆ? ಮೀನಾಕ್ಷಿ ಆಂಟಿ ನಮ್ಮಮ್ಮ ಎಲ್ಲೋ ಹೋಗಿದ್ದಾರೆ ಆಂಟಿ, ಬಂದ್ಬಿಡ್ತಾರೆ. ಎಲ್ಲಿ ನನ್ನ ಮೀನಾಕ್ಷಿನೇ ಕಾಣಿಸ್ತಿಲ್ವಲ್ಲ? ಅಯ್ಯೋ, ಅವ್ರು ಈ ಕಡೆನೆ ಬರ್ತಿದ್ದಾರೆ, ತಪ್ಪಿಸ್ಕೋಬೇಕು. ಮೀನಾಕ್ಷಿ, 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 ಇದೇನಿದು ಈಗಷ್ಟೇ ಕಾಣಿಸ್ಕೊಂಡು ಮಾಯ ಆಗೋದ್ಲು? ಇಷ್ಟಕ್ಕೂ ನಾನು ನೋಡಿದ್ದು ಮೀನಾಕ್ಷಿನೇ ಅಲ್ವಾ? ಮೀನಾಕ್ಷಿನೇ ನೋಡಿದ್ನಲ್ಲ. ಮೀನಾಕ್ಷಿ, ಏ ಮೀನಾಕ್ಷಿ,
ಅಪ್ಪ. ಚಂದ್ರಿಕಾ, ನಿತ್ಯ ಎಲ್ಲಿ? ಬಾ, ಅವಳೆಲ್ಲೋ ಇದ್ದಾಳೆ. ಅವಾಗಿಂದ ಫಾಲೋ ಮಾಡ್ತಿದ್ದೆ, ಟಕ್ ಅಂತ ಎಲ್ಲೋ ಮಿಸ್ ಆದ್ಲು. ಅಯ್ಯೋ, ಪ್ಲಾನ್ ಮಾಡೋದಕ್ಕೆ ಹೋಗಿದ್ದಾಳೇನೋ. ಏನ್ ಮಾಡಿ ಸಾಯ್ತಾಳೋ ಏನೋ. ಪ್ಲಾನ್ ಏನು ಅಂತ ಕೇಳಿದ್ರೆ ಹೇಳ್ದೆ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾಳೆ. ಗಂಗಾ ಎಲ್ಲಿದ್ದಾಳೆ? ಮೇಡಮ್, ಮೀನಾಕ್ಷಿ, ನೀನೇ ಇಲ್ಲಿಗೆ ಬಂದೆ. ಗಂಗಾ ಎಲ್ಲಿ? ಅಲ್ಲಿರಿ ಅಂತ ಹೇಳಿ ಬಂದಿದ್ದೀನ್ರಿ. ಗಂಗಾ ಮೇಡಮ್ ಅವ್ರನ್ನ ನಿತ್ಯ ಮೇಡಮ್ ಅಂದ್ಕೊಂಡು ಯಾರ್ಯಾರೋ ಮಾತಾಡಿಸ್ತಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ. ಬೇಗ ಕೇಕ್ ಕಟ್ ಮಾಡಿಸ್ರಿ. ಗಂಗಾ ಮೇಡಮ್ ಅವ್ರನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನಾವು ಅದೇ ಕೆಲಸದಲ್ಲಿ ಇದೀವಮ್ಮ. ನಿನ್ಗಿಂತ ನಾವು ಡಬಲ್ ಟೆನ್ಷನ್ ಪಡ್ತಿದೀವಿ. ನೋಡು, ನೀನು ಬೇಗ ಗಂಗಾ ಹತ್ರಕ್ಕೆ ಹೋಗು. ಮತ್ತೆ ಯಾರಾದ್ರೂ ನೋಡಿ ನಿತ್ಯ ಅಂತ ಮಾತಾಡ್ಸಿದ್ರೆ ಎಲ್ಲ ಉಲ್ಟಾ ಆಗೋಗುತ್ತೆ. ಗಂಗಾ ಮೇಡಮ್ ಅವರು ಎಲ್ಲಾ ರೀತಿ ಪ್ರಶ್ನೆನೂ ಕೇಳ್ತಿದ್ದಾರೆ ಸರ್. ಉತ್ತರ ಕೊಡೋಕಾಗದೆ ಸಾಯ್ತಿದ್ದೀನಿ. ಸ್ವಲ್ಪ ಹೊತ್ತು ಹೇಗಾದ್ರೂ ನೀನ್ ಮ್ಯಾನೇಜ್ ಮಾಡು ಮೀನಾಕ್ಷಿ. ನಾವು ಬೇಗ ಕೇಕ್ ಕಟ್ ಮಾಡಿಸ್ಬಿಡ್ತೀವಿ. ಆಮೇಲೆ ಗಂಗಾನ್ ಕರ್ಕೊಂಡು ಹೋಗ್ಬೋದು. ಮೀನಾಕ್ಷಿ, ಗಂಗಾನ್ ಹಾಗೆ ಒಂಟಿಯಾಗಿ ಬಿಡ್ದೇನೆ ಬೇಗ ಹೋಗಮ್ಮ. ಸರಿ ಮೇಡಮ್, ಬೇಗ ಕೇಕ್ ಕಟ್ ಮಾಡಿಸಿ. ಅದಕ್ಕೆ ಅವ್ರೇನು ಇನ್ನೂ ಬಂದಿಲ್ಲ. ಈಗಷ್ಟೇ ಕಾಣಿಸ್ಕೊಂಡು ಕಣ್ಣು ಮುಂದೆನೆ ಮಾಯಾಗೋದ್ಲಲ್ಲ ನನ್ನ ಮೀನಾಕ್ಷಿ. ಇಷ್ಟಕ್ಕೂ ಅವಳು ಮೀನಾಕ್ಷಿನೇನಾ ಇಲ್ಲ ಮೀನಾಕ್ಷಿ ತರ ಇನ್ನೊಬ್ಳು ವಿಶಾಲಾಕ್ಷಿನಾ? ಆದ್ರೂ ನನಗೊಂದು ಡೌಟು, ಗಂಗಾ ಮೇಡಮ್ ನಿತ್ಯ ಮೇಡಮ್ ಅವರಾಗೆ ಇಬ್ರು ಮೀನಾಕ್ಷಿ ಇರ್ತಾರ ಏನು? ನಿತ್ಯ ಮೇಡಮ್ ಒಬ್ರು ಇಲ್ಲೇನ್ ಮಾಡ್ತಿದ್ದಾರೆ? ಯಾರಿಗೋಸ್ಕರ ಆದ್ರೂ ವೇಟ್ ಮಾಡ್ತಿದ್ರ ಮೇಡಮ್? ಇಲ್ಲ ರೀ. ಮತ್ತೆ ಇಲ್ಲೇನ್ ಮಾಡ್ತಿದ್ರ ಮೇಡಮ್? ನೀವು ಕೂಡ ಮೇಡಮ್ ಅಂತ ಇದ್ದೀರಲ್ಲ, ಯಾಕೆ? ಮೇಡಮ್ನ ಮೇಡಮ್ ಅಂದ್ರೆ ಇನ್ನೇನಂತಾರೆ ಮೇಡಮ್? ನನ್ನ ಯಾವಾಗ್ಲೂ ಹೇಗ್ ಕರಿತೀರೋ ಹಾಗೆ ಕರೀರಿ. ನಾನು ಮೊದಲಿಂದಲೂ ನಿಮ್ಮನ್ನ ಮೇಡಮ್ ಅಂತಾನೆ ಅಲ್ವಾ ಕರಿತಿರೋದು? ಅಣ್ಣ ಅವ್ರೆ, ನೀವು ನನ್ನ ತಂಗಿಯಮ್ಮ ಅಂತ ಕರೆದ್ರೆ ಚೆನ್ನಾಗಿರುತ್ತೆ. ಅಣ್ಣ ತಂಗಿ? ನಿತ್ಯ ಮೇಡಮ್ ಅವರು ಸಡನ್ ಆಗಿ ಹಿಂಗ್ಯಾಕೆ ಚೇಂಜ್ ಆಗಿದ್ದಾರೆ? ಹಂಗ್ ಕರೆಯೋ ಚೆನ್ನಾಗಿರಲ್ಲ ಮೇಡಮ್. ಪದ್ಧತಿನೇ. ನಮ್ಮಲ್ಲಿ ನಮ್ಗೆ ಇದೆಲ್ಲ ಯಾಕೆ ಅಣ್ಣ? ಕೆಲವೊಂದನ್ನ ಪಾಲಿಸ್ಬೇಕು ಮೇಡಮ್. ನೀವು ಗಂಗಾ ಮೇಡಮ್ ಅವರಾಗಿದ್ರೆ ನಾನು ಹಾಗೆ ಕರಿತಿದ್ದೆ. ನಾನು ಎಷ್ಟೇ ಬೇಡ ಅಂದ್ರೂ ವಯಸ್ಸಿನಲ್ಲಿ ನಿಮಗಿಂತ ಚಿಕ್ಕವಳೆ ಅಲ್ವಾ ಅಣ್ಣ? ನಿಮ್ ಹೆಂಡತಿ ಮೀನಾಕ್ಷಿ ಅವರು ನನಗೆ ಅತ್ತಿಗೆ ಅವರು. ಆಗ ಅನ್ಕೊಳ್ಳೋದು ನಿಮ್ಮ ಒಳ್ಳೆತನ ಮೇಡಮ್, ನಿಮ್ಮ ಸಂಸ್ಕಾರ. ನೀವು ಕೊಡ್ತಿರೋ ಆ ಗೌರವನ ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ಒಳ್ಳೆತನ ನನ್ನಲ್ಲ ರೀ, ನಿಮ್ಮಲ್ಲಿ ಮೀನಾಕ್ಷಿ ಅವರಲ್ಲಿ ಇದೆ. ನಿತ್ಯ ಜೊತೆ ನಾಣಿ ಏನ್ ಮಾತಾಡ್ತಾ ಇದ್ದಾನೆ? ಮಾನವೀಯತೆ ಅಂದ್ರೆ ಹೇಗಿರುತ್ತೋ ನಿಮ್ಮನ್ನ ನೋಡಿದ್ರೇನೆ ಅರ್ಥ ಆಗ್ತಿದೆ. ಅದು ನಿಮ್ಮ ಅಭಿಮಾನ ಮೇಡಮ್. ನೀವೇ ಇರ್ಲಿಲ್ಲ ಅಂತಿದ್ರೆ ನಾವು ಈ ನಾಣಿ, ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಮೇಡಮ್, ಸುಮ್ಮನೆ ಏನೋ ಮಾತಾಡ್ತಿದ್ವಿ. ಏನ್ ಮಾತಾಡ್ಕೋತಾ ಇದ್ರಿ ನೀವು? ಮೇಡಮ್ ಅವರು ನನ್ನ ಬಗ್ಗೆ, ನನ್ನ ಮೀನಾಕ್ಷಿ ಬಗ್ಗೆ ಹೊಗಳ್ತಾ ಇದ್ದಾರೆ. ಹೌದಾ? ಅಷ್ಟೆಲ್ಲ ಅವ್ರೇನ್ ಮಾಡಿದ್ರು? ಮಾಡಿದ್ದನ್ನ ಹೇಳಿದ್ರೆ ಚೆನ್ನಾಗಿರಲ್ಲ. ಹೇಳೋ ಅಷ್ಟು ದೊಡ್ಡ ಸಹಾಯನ ಕೂಡ ನಾವೇನು ಮಾಡಿಲ್ಲ ಮೇಡಮ್. ದೊಡ್ಡದಾದ್ರೂ ಚಿಕ್ಕದಾದ್ರೂ ಸಹಾಯನೇ. ಈ ಕಾಲದಲ್ಲಿ ಯಾರ ಬಗ್ಗೆ ಯೋಚನೆ ಮಾಡ್ತಾರೆ? ಕರೆಕ್ಟೇ, ಅವ್ರವ್ರ ಕೆಲಸ ಅವ್ರವ್ರಿಗೆ. ಹೌದು, ಫಂಕ್ಷನ್ ಹತ್ರ ಹೋಗದೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ನಮ್ಮ ಮೀನಾಕ್ಷಿಗೋಸ್ಕರ ಹುಡುಕ್ತಿದ್ದೀನಿ ಮೇಡಮ್. ನಾನು ಕೂಡ ಮೀನಾಕ್ಷಿ ಅತ್ತಿಗೆಯವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅದಕ್ಕೇನಾ?
ಮೇಡಮ್ ಅವ್ರು ಎಲ್ಲಿಗೆ ಹೋಗ್ಬಿಟ್ರು? ಇಲ್ಲೇ ಇರಿ ಅಂತ ಹೇಳಿದ್ದೆ ಅಲ್ವಾ? ಅಪ್ಪ ದೇವ್ರೆ, ನೀನ್ ಇದ್ಯಾಪ್ಪ, ನನ್ನ ಇವತ್ತು ಕಾಪಾಡ್ದೆ. ನಿಮ್ಮನ್ನಲ್ಲೇ ಇರಕ್ಕೆ ಹೇಳಿದ್ದೆ ಅಲ್ವಾ ಮೇಡಮ್, ಎಲ್ಲಿಗೆ ಹೋಗ್ಬಿಟ್ರಿ? ನೀವ್ ಹೇಳೋದು ಅಂದ್ರೇನು? ನಾನೇ ಅಲ್ವಾ ನಿಮ್ಗೆ ಹೇಳಿದ್ದು ಮೇಡಮ್. ಏನ್ ಹೇಳಿದ್ರಿ? ಆಗ್ಲೇ ಮರ್ತು ಹೋದ್ರಾ? ಬನ್ನಿ ನಾನು ಹೇಳ್ತೀನಿ. ಎಲ್ಲಿಗೆ? ಅಯ್ಯೋ ಬನ್ನಿ ಹೇಳ್ತೀನಿ. ಏನ್ ಹೇಳ್ತೀರಾ? ನಿಮ್ಮನ್ನ ಬಿಟ್ಟು ಹೋದೆ ಅಂತ ಕೋಪ ಬಂತಾ ಮೇಡಮ್? ಏನ್ ಮಾತಾಡ್ತಾ ಇದ್ದೀರಾ? ನನ್ಗೆ ಅರ್ಥ ಆಗದೆ ಏನ್ ಮೇಡಮ್, ನಿಮ್ಗೆ ಕೋಪ ಬಂದಿದೆ, ಆದ್ರೆ ಇದೆಲ್ಲ ನಿಮ್ಗೋಸ್ಕರನೇ. ನನಗೋಸ್ಕರನಾ? ಏನು? ನಿಮ್ಗೆ ಹೇಳ್ಬಾರ್ದು. ಹೇಳ್ಬೇಕು ಅಂತ ಇದ್ದೀರಾ, ಹೇಳ್ಬಾರ್ದು ಅಂತ ಇದ್ದೀರಾ, ಏನಿದೆಲ್ಲ? ಮೊದಲು ನೀವು ಮಾತಾಡ್ಕೊಂಡೆ ಬನ್ನಿ ಮೇಡಮ್, ಮತ್ತೆ ಇಲ್ಲಿ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಯಾರು ನೋಡ್ತಾರೆ? ಯಾರಾದ್ರೂ ನೋಡ್ಬೋದು. ನೋಡಿದ್ರೆ ಏನು? ಯಾವ್ದಕ್ಕಾದ್ರೂ ಚೆನ್ನಾಗಿರಲ್ಲ. ನೀವೇನ್ ಹೇಳ್ತಾ ಇದೀರೋ ನನಗೇನು ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ನನಗೆ ಪೂರ್ತಿ ಅರ್ಥ ಆಗೋಯ್ತು, ಪೂರ್ತಿ ಗೊತ್ತಾಗೋಯ್ತು. ನಿಮಗೆ ಗೊತ್ತಾಗೋಯ್ತಾ ಸರ್? ಐ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಸಾರಿ ಸರ್. ಸರ್ ಇದ್ರಲ್ಲಿ ನನ್ನ ತಪ್ಪೇನು ಇಲ್ಲ ಸರ್. ಏನೋ ನನ್ನ ಅರ್ಶಿಣ ಕುಂಕುಮಕ್ಕೋಸ್ಕರ, ಆ ಮಕ್ಳಿಗೋಸ್ಕರ ಸರ್. ಶಾಪ ಸರ್, ಪಾಪ ಸರ್. ನನ್ಗೇನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಸರ್. ಸರ್ ಸರ್ ಬಿಟ್ಬಿಡಿ ಸರ್, ನಿಮ್ಗೆ ಪುಣ್ಯ ಬರುತ್ತೆ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್. ನಿತ್ಯ, ವಾಟ್ ಈಸ್ ದಿಸ್? ಅವಳು ಏನ್ ಹೇಳ್ತಿದ್ದಾಳೆ? ಮೀನಾಕ್ಷಿ ಅವರೇ, ಏನಾಯ್ತು ನಿಮ್ಗೆ? ಸಾರಿ ಮೇಡಮ್, ಸಾರಿ. ಕೇಶವ, ಏನ್ರಿ ಏನ್ರಿ ಕೇಶವ? ಅವಳು ಏನ್ ಮಾತಾಡ್ತಾ ಇದ್ದಾಳು ನನಗಂತೂ ಒಂಚೂರು ಅರ್ಥ ಆಗ್ತಿಲ್ಲ ನಿತ್ಯ. ಈಗಷ್ಟೇ ಏನೋ ಅರ್ಥ ಆಯ್ತು, ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿದ್ರಿ. ಅದು ನಿಮ್ ಬಗ್ಗೆನೆ. ನನ್ ಬಗ್ಗೆ ಏನ್ ಅರ್ಥ ಆಯ್ತು ನಿಮ್ಗೆ? ಏನ್ ಗೊತ್ತಾಯ್ತು? ಹೆಣ್ಮಕ್ಳು ಮಾತಿಗೆ ಅರ್ಥನೇ ಬೇರೆ ಅಂತಾರೆ ಅಲ್ವಾ? ಸೋ ವಾಟ್? ನೀವು ಹೌದು ಅಂದ್ರೆ ಇಲ್ಲ ಅಂತ, ಇಲ್ಲ ಅಂದ್ರೆ ಹೌದು ಅಂತ. ಎಕ್ಸ್ಕ್ಯೂಸ್ ಮೀ, ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನಂದ್ರೆ ಇಷ್ಟ ಇಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾ ಇದ್ದೀರಾ ಅಲ್ವಾ? ಆದ್ರೆ ಮೀನಿಂಗ್ ಏನು? ನಾನಂದ್ರೆ ಇಷ್ಟ ಅಂತಾನೆ ಅಲ್ವಾ? ಸಾರಿ, ನಿಜವಾಗ್ಲೂ ನಿಮ್ ಮೇಲೆ ನನಗೆ ಅಂತ ಒಪಿನಿಯನ್ ಇಲ್ಲ. ಇಲ್ಲ ಅಂದ್ರೆ ಇದೆ ಅಂತಾನೆ ಅಲ್ವಾ ಅರ್ಥ? ನಿಜವಾಗ್ಲೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇದೆ ಅಂತ ನಾನ್ ಹೇಳ್ತಾ ಇದ್ದೀನಿ ಅಲ್ವಾ? ಸಿ, ಒಂದು ಸುಳ್ಳ ನಿಜ ಅಂತ ಬಲವಂತವಾಗಿ ಒಪ್ಸೋದಿಕ್ಕೆ ನಾನೇನು ಅಪರಾಧಿನೂ ಅಲ್ಲ, ಇದು ಕೋರ್ಟು ಅಲ್ಲ. ನನಗೆ ನಿಮ್ಮನ್ನ ನೋಡಿದ್ರೇನೆ ಕೋಪ ಬರುತ್ತೆ. ಪ್ಲೀಸ್ ಡೋಂಟ್ ಇರಿಟೇಟ್ ಮೀ.